ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬಂದಿದ್ದೀವಿ ಮಟನ್ ಚಿಕನ್ ಮಾಡ್ತಾರೆ. 100 kg ಮಟನ್ ಇದೆ, ಚಿಕನ್ 75 ಇದೆ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಬನ್ನಿ, ಚಿಕ್ಕ ಯೂಟ್ಯೂಬರ್ ಮಾಡ್ತಾ ಇದ್ದಾನೆ, ಚಿಕ್ಕ ಶಾರ್ಟ್ ವಿಡಿಯೋ. ಬನ್ನಿ ನೋಡೋಣ. ಏನಂತೀಯ? ಅಣ್ಣವ್ರು ಬಂದಿದ್ದೀರಾ? ನಾಲ್ಕು ಜನ ಬೇಕು, ಇಬ್ಬರು ಕೈಲಾಗಲ್ಲ. ಕುಂಟಲ್ 9 kg 61 3 kg ಲೆಸ್ ಮಾಡಕ್ಕೆ ಹೇಳಿ. ಹೆಂಗೆ 510? ಇಲ್ಲೇ ಮಾಡಿ ಅಲ್ಲ, ಇಲ್ಲಿ ಚೆನ್ನಾಗದ ಜಾಗ ಅಂತ ಅಲ್ಲ. ಅವ್ರು ಎತ್ಕೊಳ್ಳೋರು ಅಡುಗೆ ಮಾಡೋದು ಅಲ್ಲ, ತೊಳೆಯೋದು ಬೇಡ. ತೊಳೆಯೋದು ಅವ್ರು ಅಲ್ಲಿ ತೊಳ್ಕೊತಾರೆ. ಎಲ್ಗಣ ಇಟ್ಕೊಳ್ಳಿ. ಆ ಕಡೆಗೆ ಆ ಕಡೆಗೆ ಅಲ್ಲಿ ತೊಳ್ಕೊತಾರೆ. ಎಲ್ಲಣ್ಣ ಮುಚ್ಕೊಳ್ಳಿ, ಒಂದ ನಾಯಿ ಪಾಯಿ ಬಂದ್ ಬಾಯಕ್ಕೆ ಮುಚ್ಲ ಹಲೋ, ನಾನಿದು ಹೊತ್ತಳೆ. ಹಾ, ಯಾರವ್ರ ನನ್ಗೆ ಇಲ್ಲ. ಮಾಡ್ಬೇಕಾದ್ ತಗೋಬೇಕು. ಚಿತ್ರಾನ್ನ ಮಾಡ್ತೀರಾ? ಓಕೆ. ಚಿತ್ರಾನ್ನ 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 ಚಿತ್ರಾನ್ನ.
ಲಕ್ಷ ಲಕ್ಷ ಬೇಕು. ಸಣ್ಣ ಗುರಿ ಅಂತ ಬರಲ್ಲ ತಿರ್ಗು ಮಾಮ ಎತ್ತುತ್ತಾನೆ ನೋಡಿ ಇವತ್ತು ಅನ್ನ ಬಸಿತಾ ಇದ್ದಾರೆ. ಅನ್ನ 5 ಸೆಕೆಂಡ್ ಇದು ಮಾಡ್ಕೊ ಇಟ್ಟಿದೆ. ಆಮೇಲೆ ಅದು ನಾವು ಒಂದು 5 ಸೆಕೆಂಡ್ ಅದನ್ನ ರೆಡಿ ಮಾಡ್ಕೊ. ಬಸ್ ಮಾತ್ರ ರೆಡಿ ಮಾಡ್ಕೊ. ಕಟ್ ಮಾಡ್ಕೊಂಡು ಮಸಾಲೆ ಬೆಳಗ್ಗೆನೆ ಹೋದ್ರಲ್ಲ. ಅಣ್ಣ ಕಡಿದ ಇನ್ನೊಂದು ಮಾಡಿವಾ ಗೋಟಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕು ಗೋಟಿ. ಗೋಟಿ ಬೆಂದಾದ್ಮೇಲೆ ಇಲ್ಲಿ ಮಟನ್ನು ತೊಳಿತಾ ಇದ್ದಾರೆ. ನೋಡಿ ಇಲ್ಲಿ ಮಟನ್ ತೊಳಿತಾ ಇದ್ದಾರೆ. ಎಲ್ಲ ಮಟನ್ ಎಲ್ಲ ಫ್ರೆಶ್ಶಾಗಿ ತೊಳಿತಾ ಇದ್ದಾರೆ. ತೊಳೆದಾದ್ಮೇಲೆ ನೋಡಿ ಹಿಂಗಿದೆ ಡಿಸೈನು. 3 ಮಂಕ್ರಿ ಆಗಿದೆ ಮಟನ್ನು. ನೀಟಾಗಿ ತೊಳೆದಾದ್ಮೇಲೆ ಇದ್ರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಮಾಡಲಿಕ್ಕೆ. ಮಟನ್ ನಾನು ಹಿಂಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ದರೆ ಹಂಗೆ ಚೆರ್ವಿ ಕಾಣ್ತಾ ಇದೆ. ಆಲ್ರೆಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಈಗ ಡೈರೆಕ್ಟ್ ಮಟನ್ ತಗೊಂಡೋಗಿ ಚೆನ್ನಾಗಿ ಒಳಗೆ ಹಾಕಿ ಒಗ್ಗರಣೆ ಹಾಕೋದಷ್ಟೆ. ಆಲ್ರೆಡಿ ಎಲ್ಲ ಮಸಾಲೆ ಹಾಕ್ಬಿಟ್ಟಿದ್ದಾರೆ. ಈರುಳ್ಳಿ, ಟೊಮೆಟೊ ಹಣ್ಣು, ಖಾರ, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಫಸ್ಟ್ ಮಿಕ್ಸಿ ಮಾಡಿಬಿಟ್ಟಿದ್ದಾರೆ. ಈಗೇನಿದ್ರು ಮಟನ್ ತಗೊಂಡೋಗಿ 3 ಮಂಕ್ಳನ್ನು ತಗೊಂಡೋಗಿ ಚೆನ್ನಾಗಿ ಒಗ್ಗರಣೆ ಹಾಕೋದಿದೆ. ಕೆಂಪು ಕಾಣ್ತಾ ಇದೆ. ಇದು ಬೆಳ್ಳ ಕಾಣ್ತಾ ಇದೆ ಮಟನ್ನು, ಅದು ಕೆಂಪು ಕಾಣ್ತಾ ಇದೆ ಮಸಾಲ. ಚೆನ್ನಾಗಿ ತಿರುಗಿಸಿ ಒಂದು ಅರ್ಧ ಗಂಟೆ ಬಿಡ್ತಾರೆ. ಈಗ ಮುಸ್ಕು ಹಾಕ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಆಮೇಲೆ ತಿರ್ಗಾ ನೀರು ಹಾಕೋದು ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ನೀರು ಹಾಕಿ ಮಸಾಲ ಐಟಮ್ ಹಾಕಿ ಚೆನ್ನಾಗಿ ಬೇಯಿಸಿ ಮಾಡ್ತಾರೆ. ನೋಡಿ ಒಂದು ಬಕೆಟ್ ನೀರು ತಂದು ಹಾಕಿ ಬಿಟ್ಬಿಡ್ತೇವೆ. ಆಮೇಲೆ ಹಾಕ್ತಾರೆ ಅಂದ್ಕೊಂಡು ಫಸ್ಟೇ ಹಾಕ್ಬಿಟ್ರು ನೀರು 1 ಬಕೆಟು. ಓಕೆ. ಇದು ಚಿಕನ್ ಚಾಪ್ಸ್ ಮಸಾಲ. ಇದು ಚಿಕನ್ ಚಾಪ್ಸ್ ಮಸಾಲ ರೆಡಿ ಮಾಡ್ತಾ ಇದ್ದಾರೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಎಲ್ಲ ಹಾಕಿ ಒಟ್ಟಿಗೆ ಒಗ್ಗರಣೆ ಹಾಕಿ ಹಾಕಿ ಮಟನ್ ಚಿಕನ್ನೆಲ್ಲ. ಇದು ಖಾರ ಪುಡಿ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಒಗ್ಗರಣೆ ಆದಕ್ಕೆ ಇದು ಕಬಾಬ್ ಮಸಾಲ. ಬೆಳ್ಳುಳ್ಳಿ ಪೇಸ್ಟು, ಚಟ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಒಟ್ಟಿಗೆ ಹಾಕಿ ಮಾಡೋ ಡಿಫ್ರೆನ್ಸ್. ಮನೇಲಿ ಬೇರೆ ಥರ ಮಾಡೋದು, ಕುಕ್ಕುಗಳೆಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ. ಇದು ಕಬಾಬ್ ಮಸಾಲ. ಕಬಾಬ್ ಕಲಿಸ್ಬಿಟ್ಟು ಮುಡಿಬಿಟ್ಟು ಆಮೇಲೆ ಅಲ್ಲಿ ನೋಡಿ ಅಡುಗೆ ಕುಕ್ ಕುಂತಿದ್ದಾರೆ. ಇಲ್ಲಿ ಮಸಾಲ ಐಟಮ್ ಇದೆ. ಅಲ್ಲಿ ಒಗ್ಗರಣೆ ಹಾಕ್ತಾವ್ರೆ. ಇಲ್ಲಿ ಮಸಾಲೆ ಎಲ್ಲ ಬುಡ್ಸ್ಕೊತಾ ಇದ್ದಾರೆ ಬೇರೆ ಬೇರೆ. ಅಲ್ಲೊಬ್ರು ಉರಿ ಹಾಕ್ತಾವ್ರೆ.
ಇಲ್ಲೊಬ್ರು ಡೈರೆಕ್ಷನ್ ಕೇಳ್ತಾ ಇದ್ದಾರೆ. ಇಲ್ಲಿ ಕಬಾಬ್ ಮಸಾಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಬಾಬ್ ಮಸಾಲ ಒಬ್ಬರು ರೆಡಿ ಮಾಡ್ಕೊಂಡು ಕಲಸಿ ಎಲ್ಲ ಒಟ್ಟಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ. ಅದಕ್ಕೆ ಕಬಾಬ್ ಮಸಾಲಾಗೆ ಒಟ್ಟಿಗೆ ಹಾಕಿ ಇಲ್ಲಿ ಮಸಾಲ ಐಟಮ್ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಮಸಾಲ ಐಟಮು ಅಲ್ಲಿ ಕುಂತಿದ್ದಾರೆ. ಯಾಕೆಂದರೆ ಮಟನ್ ಬೇಯ್ತಾ ಉಂಟಲ್ಲ, ಅದರಿಂದ ಆರಾಮಾಗಿ ಕುಂತಿದ್ದಾರೆ. ಹೆಲ್ಪರ್ಗಳೆಲ್ಲ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಈ ಮನುಷ್ಯ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಹೆಂಗೆ ಇದು ಕಬಾಬ್ ಮಸಾಲ ಒಳಗೆ ಚಿಕನ್ ತಂದು ಹಾಕ್ತಾ ಇದ್ದಾರೆ. ಕಬಾಬ್ ಮಸಾಲ ಇದೆಲ್ಲ ಕಲಿಸ್ಬಿಟ್ಟು ಹಾಕ್ತಾರೆ. ಸಪ್ರೇಟು ಕಬಾಬ್ ಎಲ್ಲ ಕಲಿಸ್ಬಿಟ್ಟು ಸಪ್ರೇಟ್ ಮೊಟ್ಟೆ ಹಾಕಿಲ್ಲ, ಮೊಟ್ಟೆ ಹಾಕ್ತಾರೆ. ನೆಕ್ಸ್ಟು ಈ ಕಡೆ ಮಸಾಲ ಐಟಮ್ನೆಲ್ಲ ಕಲಸಿ ಮಡಗ್ತಾರೆ. ಅವರು ಕಲಸಿ ಮಡಗಿ ಆದ್ಮೇಲೆ ಮೊಟ್ಟೆ ತಂದಿಲ್ಲ, ಮೊಟ್ಟೆ ತಂದಾದ್ಮೇಲೆ ಮೊಟ್ಟೆ ಒಳಗೆ ಕಲಿಸಿದ್ರೆ ಮುಗೀತು ಕಬಾಬ್ ಮಸಾಲ. ಬೇಯಿಸ್ಕೊಂಡು ಕಬಾಬ್ ಮಸಾಲ ಮಾಡ್ತಾ ಇರೋದು ಎಲ್ಲ ಕಲಸಿಡ್ತಾ ಇದ್ದಾರೆ. ಇಕ್ಕತ್ತಾ ಇರೋದು ಬಾಯಿಗೆ ಕಬಾಬು. ಒಂದು ಕಡೆ ಮಟನ್ ಬೇಯ್ತಾ ಇದೆ, ಒಂದು ಕಡೆ ಗೋಟಿ ಬೇಯ್ತಾ ಇದೆ, ಒಂದು ಕಡೆ ಚಿಕನ್ ಬೇಯ್ತಾ ಇದೆ, ಒಂದು ಕಡೆ ಇದೆ ಆ ಕಡೆ ಗೋಟಿ ಮಸಾಲ, ಈ ಕಡೆ ಚಿಕನ್ ಮಸಾಲ. ಇದು ಚಿಕನ್ನು, ಇದು ಕಬಾಬು. ये है मटन चर्बी, ये मटन चर्बी लास्ट में डालना. ಗೋಟಿ ಕಬಾಬು ಎಲ್ಲ ರೆಡಿ ಆಗ್ತಾ ಇದೆ. ಬನ್ನಿ, ಯಾಕೆಂದರೆ ಎಲ್ಲ ಐಟಮ್ ತಂದು ಮಾಡಲಿಕ್ಕೆ ಇದಾಗ್ತಾ ಇದೆಯಲ್ಲ, ಅದರಿಂದ ನೋಡೋಣ ಹೆಂಗೆ ಮಾಡ್ತೀವಿ, ಹೆಂಗೆ ಫ್ರೈ ಮಾಡ್ತೀವಿ. ಓಕೆ, ಇದೇ ಜಾಗ, ಇದು ಊರು, ಇದು ಅಡುಗೆ ಮಾಡೋ ಜಾಗ. ಚಿಕನ್ನು, ಮಟನ್ನು, ಗೋಟಿ ಆದಷ್ಟು ಏನೇನಾಗುತ್ತೆ ಅದನ್ನು ಮಾಡ್ತಾಯಿದ್ದಾರೆ. ಎಲ್ಲ ಬೇಯ್ತಾ ಇದೆ. ಇನ್ನೇನಿದು ಫೈನಲ್ ಮಸಾಲ ಹಾಕಿ ಮಾಡೋದಷ್ಟೆ. ಓಕೆ, ಬನ್ನಿ ಹಿಂಗೆ ನೋಡ್ತಾರೆ ಹಿಂಗೆ ಮಾಡ್ತೀವಿ ಅಂತ ವಾಕ್ ಮಾಡ್ತಾಯಿದ್ದೀವಿ. ಬೇಯ್ತಾ ಇದೆಯಲ್ಲ, ಅದರಿಂದ ನಾವು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀವಿ. ಓಕೆ, ಬನ್ನಿ. ಮಟನ್ ಮಸಾಲೆಗೆ ಇದು ಮಟನ್ ಪಾಟಿ. ಮಟನ್ನು, ಅದು ಗೋಟಿ. ಮಟನ್ ಬೇಯ್ತಾ ಇದೆ, ಎಲ್ಲ ಹಾಕಾಗಿದೆ ಮಸಾಲ. ಇನ್ನೇನು ಫೈನಲ್ ಮಸಾಲ ಒಂದು ಹಾಕ್ಬೇಕಷ್ಟೆ. ಮಸಾಲ ಹಾಕಾಗಿದೆ ಮಟನ್ಗೆ. ಹಾಕ್ಬಿಟ್ಟೆ, ಹಾಂ ಕುದಿ ಬಸ್ಬಿಟ್ಟೆ, ಹಾಂ ಕುದಿ ಬಸ್ಬಿಟ್ಟು ಎಲ್ಲ ಹೊಡೆಯಲ್ಲ. ಗಿಡ ಕೇಳ್ತೀನಿ, ಇದೆಲ್ಲ ಗಿಡ ಕೆಂಡ ಬಿಟ್ಬಿಡು, ಏನಾಗಲ್ಲ ತನಕ ಬಿಟ್ಬಿಡ. ಸಾಕು, ಹಾಂ ಸಾಕು. ಚರ್ಬಿ ಲಿಕ್ಕೆ ಒಂದು ಬಕೆಟ್ ತುಂಬ ಆಗೋಯ್ತು. ಸಾಕ್ಬಿಡ ಬೋಡಿಗಿಲ್ಲ ಇಲ್ಲೂ ಅದೇ ಚರ್ಬಿ ಅದಕ್ಕೆ ಚರ್ಬಿ ಆಗ್ತಾ ಇದೆ ನೋಡಿ. ಚರ್ಬಿ ಹಾಕಿ ಇದು ಮಾಡಿ ಫೈನಲ್ ಮುಗೀತು ಕೆಲಸ. ಫೈನಲ್ ಟಚ್ ಅಪ್.
ಟಚ್ ಅಪ್ ಆಗಿದೆ, ಇನ್ನೇನಿದ್ರು ಊಟಕ್ಕೆ ಬಡಿಸೋದಷ್ಟೇ. ಅಲ್ಲ ಮತ್ತೆ ಗುಂಡಿ ತೆಗಿ ಪಂಡಿ ತೆಗಿ ಅದ್ ಮಾಡಿ ಇದು ಮಾಡೋ ಎಲ್ಲ ಮಾಡ್ಲೇಬಿಡ್ದು. ಮಾಡ್ತಾ ಇರ್ಬೇಕು, ದಮನ್ ಮಾಡ್ಬಿಟ್ಟು ಕಡಿತಾ ಇರ್ಬೇಕು. ಬಿಟ್ರೆ ಹಾ ಯಾಕೋ ಹಾಕೊಂಡೆ ಹೊರಗಡೆ ಎತ್ಕವ ಎತ್ಕೊಳ್ವ. ಚಿಕನ್ ತಗೊಳೋಗ್ತಾ ಇದ್ದೀನಿ. ಚಿಕನ್ ಚಾಪ್ಸ್ ಹೋಗಬೇಕು. ಓಪೋ ಏನೋ ನಡೀತಾ ಇದೆ. ಏನಿಲ್ಲ ಪ್ರಾಬ್ಲಮ್. ಚಿಕನ್ ಚಾಪ್ಸ್, ಚಿಕನ್ ಚಾಪ್ಸ್. ಇದು ಮಟನ್, ಇದು ಮಟನ್ ಚಾಪ್ಸ್. ಏನು ಕಾಣ್ತಾ ಇಲ್ಲ ಮಟನ್ ಚಾಪ್ಸಲ್ಲಿ. ಇದು ಬೋಟಿ, ಅದು ಮಟನ್ನು, ಇದು ಬೋಟಿ, ಅದು ಚಿಕನ್ನು. ಮಟನ್ ರೆಡಿ ಆಗ್ತಾ ಇದೆ. ಪಾತ್ರೆ ತೊಳಿತಾವ್ರೆ. ಇಲ್ಲಿ ಮಟನ್ ಆಗಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ ನಮಸ್ತೆ, ಸ್ವಾಗತ ಸುಸ್ವಾಗತ. ಇವತ್ತು ಕತೆ ಮುಗಿತು, ನೆಕ್ಸ್ಟ್ ಎಪಿಸೋಡ್ ಸಿಗೋಣ. ಓಕೆ, ನೋಡಿ, ಇಷ್ಟಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.